Hey guys, welcome back to the channel. ಮೊದಲನೇದಾಗಿ ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್, ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್, ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇನ್ನ ನಮ್ಮ ಜಾನ್ ಸಿನಾ ಅವರ ಬಳಿ ಉಳಿದಿರ್ತಕ್ಕಂಥದ್ದು ಎರಡೇ ಅಪೀರಿಯನ್ಸ್. ಅವರು ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದಾದ್ಮೇಲೆ ಅವರು ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಬಟ್ ಡಬ್ಲ್ಯೂ ಅವರು ಈ ಒಂದು ಜಾನ್ ಸಿನಾ ಅವರ ಅಪೀರಿಯನ್ಸ್ ನ ಈಗ ಎಕ್ಸ್ಟ್ರಾ ಒಂದನ್ನ ಆಡ್ ಮಾಡಿದೆ. ಯಾಕಂದ್ರೆ ನಮ್ಮ ಜಾನ್ ಸಿನಾ ಅವರು ನಮಗೆ ಮುಂದಿನ ವಾರದ NXT ಯ ಗೋಲ್ಡ್ ರಶ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಮುಂದಿನ ವಾರದ NXT ಗೆ ನಮ್ಮ ಜಾನ್ ಸಿನಾ ಅವರು ಬರ್ತಾ ಇದ್ದಾರೆ. ಅಂಡ್ ಅವರು NXT ಯ ಮೆನ್ಸ್ ಹಾಗೆ ವಿಮೆನ್ಸ್ ಐರನ್ ಸರ್ವೈವರ್ ಕಾಂಪಿಟೇಟರ್ಸ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ ಇವತ್ತಿನ NXT ಶೋ ಅಲ್ಲಿ ನಮ್ಮ ಎವಾ ರೈನ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಗ್ರಾಫಿಕ್ ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಮುಂದಿನ ವಾರದ NXT ಗೆ ನಮ್ಮ ಜಾನ್ ಸಿನಾ ಅವರು ಬಂದು ಐರನ್ ಸರ್ವೈವರ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತಲ್ಲ, ಅದರ ಕಾಂಪಿಟೇಟರ್ಸ್ ನ ಜಾನ್ ಸಿನಾ ಅವರೇ ಅನೌನ್ಸ್ ಮಾಡ್ತಾರಂತೆ. ಕಾದ್ ನೋಡೋಣ ಗೈಸ್, ಬರೀ ಇದು ಕೇವಲ ಅನೌನ್ಸ್ಮೆಂಟ್ ಆಗಿ ಉಳಿಯುತ್ತಾ ಅಥವಾ ಡಬ್ಲ್ಯೂ ಅವರು ಇನ್ನೂ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಪ್ಲಾನ್ ಮಾಡ್ತಾರ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ಜಾನ್ ಸಿನಾ ಅವರ ಬಗ್ಗೆನೇ. ನಿಮಗೆ ಗೊತ್ತಿರಬಹುದು, ಜಾನ್ ಸಿನಾ ಹಾಗೆ CM ಪಂಕ್ ಅವರ ನಡುವೆ ನೈಟ್ ಆಫ್ ಚಾಂಪಿಯನ್ಸ್ ಗೆ ಒಂದು ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಆ ಒಂದು ಫ್ಯೂಡ್ ಅಲ್ಲಿ ನಮ್ಮ ಜಾನ್ ಸಿನಾ ಅವ್ರನ್ನ ಉರ್ಸೋದಕ್ಕೋಸ್ಕರ CM ಪಂಕ್ ಅವರು ಜಾನ್ ಸಿನಾ ಅವರ ಡಾಕ್ಟರ್ ಆಫ್ ತೊಗೊನಾಮಿಕ್ ಗೆಟಪ್ ನ ಹಾಕೊಂಡು ಬಂದ್ರೆ, CM ಪಂಕ್ ಅವರ ಬಳಿ ರಿವೆಂಜ್ ನ ತಗೊಳ್ಳೋದಕ್ಕೋಸ್ಕರ ನಮ್ಮ ಜಾನ್ ಸಿನಾ ಅವರು ಪೈಪ್ ಬಾಂಬ್ ಪ್ರೋಮೋನು ಕೂಡ ಕಟ್ ಮಾಡಿರ್ತಾರೆ. ಅಂಡ್ ಆ ಒಂದು ಪೈಪ್ ಬಾಂಬ್ ಪ್ರೋಮೋದಲ್ಲಿ ನಮ್ಮ ಜಾನ್ ಸಿನಾ ಅವರು ಮೂವರ ನೇಮ್ ನ ತಗೊಂಡಿರ್ತಾರೆ. ಮೊದಲನೇದಾಗಿ ಮ್ಯಾಟ್ ಕಾರ್ಡೋನಾ ಅವರ ನೇಮ್ ನ ತಗೋತಾರೆ, ಎರಡನೇದಾಗಿ ನಿಕ್ ನೇಮಿತ್ ಅಂದ್ರೆ ಡಾಲ್ಫ್ ಜಿಗ್ಲರ್ ಅವರ ನೇಮ್ ನ ತಗೋತಾರೆ, ಮೂರನೇದಾಗಿ ಕ್ಲಾಡಿಯೋ ಅವರ ನೇಮ್ ನ ಕೂಡ ತಗೋತಾರೆ, ಅಂದ್ರೆ ಸಿಜಾರೋ ಅವರ ನೇಮ್ ನ ತಗೋತಾರೆ. ಅಂಡ್ ಈಗ ನಮ್ಮ ಜಾನ್ ಸಿನಾ ಅವರು ತಗೊಂಡಿದ್ರಲ್ಲ, ನಮ್ಮ ಮ್ಯಾಟ್ ಕಾರ್ಡೋನಾ ಹಾಗೆ ನಿಕ್ ನೇಮಿತ್ ಅವರಿಬ್ರು ಕೂಡ ನಮಗೆ ಮಂಡ್ಯ ನೈಟ್ ರಲ್ಲಿ ನೋಡೋದಕ್ಕೆ ಸಿಕ್ಕಿದ್ದಾರೆ. ಸೊ ಇದ್ರ ಪ್ರಕಾರ ಸಿಜಾರೋ ಅವರು ಕೂಡ ಏನಾದ್ರೂ ನೋಡೋದಕ್ಕೆ ಸಿಗ್ತಾರ ಅಂತ ಫ್ಯಾನ್ಸ್ ಗಳು ಕ್ವಶನ್ ಮಾರ್ಕ್ ನ ಹಾಕ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ಸಿಜಾರೋ ಅವರು ಬರೋದು ಡೌಟ್, ಆದ್ರೂ ಕೂಡ ನಮ್ಮ ಜಾನ್ ಸಿನಾ ಅವರು ಯಾವ ಎರಡು ಸೂಪರ್ ಸ್ಟಾರ್ಸ್ ಗಳ ನೇಮ್ ನ ತಗೊಂಡಿದ್ರು, ಆ ಎರಡು ಸೂಪರ್ ಸ್ಟಾರ್ಸ್ ಗಳು ಕೂಡ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ನ ಆ ಒಂದು ಟೂರ್ನಮೆಂಟ್ ಅಲ್ಲಿ ಕಂಪೀಟ್ ಮಾಡಿದ್ರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ಜಾನ್ ಸಿನಾ ಅವರ ಬಗ್ಗೆನೇ. ನಿಮ್ಗೆ ಗೊತ್ತಿರಬಹುದು, ನಿನ್ನೆ ಮಂಡ್ಯ ನೈಟ್ ರೋ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ನ ಶೋ ಜಾನ್ ಸಿನಾ ಅವರ ಕರಿಯರ್ ನ ಕಡೆಯ ಮಂಡ್ಯ ನೈಟ್ ರೋ ಆಗಿತ್ತು. ಅಂಡ್ ಜಾನ್ ಸಿನಾ ಅವರ ಮೊದಲ ಮಂಡ್ಯ ನೈಟ್ ರೋ 2005ರಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ನೀವು ಇಲ್ಲಿ ನೋಡ್ತಾ ಇರಬಹುದು, ಈ ರೀತಿ ನಮ್ಮ ಜಾನ್ ಸಿನಾ ಅವರು ತನ್ನ ಮೊದಲ ಮಂಡ್ಯ ನೈಟ್ ರೋ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ನಿನ್ನೆ ಈ ರೀತಿ ನಮ್ಮ ಜಾನ್ ಸಿನಾ ಅವರು ತನ್ನ ಕರಿಯರ್ ನ ಕೊನೆಯ ಮಂಡ್ಯ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿತ್ತು. ಅಂಡ್ ಲಿಟರಲಿ ಗೈಸ್, ನಿನ್ನೆ ಮಂಡ್ಯ ನೈಟ್ ರೋ ಅಲ್ಲಿ ನಮಗೆ ಶೇನ್ ಮಿಕ್ಮೆನ್ ಅವರು ಕೂಡ ನೋಡೋದಕ್ಕೆ ಸಿಕ್ಕಿದ್ರು. ಅವರು ಜಾನ್ ಸಿನಾ ಅವ್ರನ್ನ ನೋಡೋದಕ್ಕೋಸ್ಕರ, ಜಾನ್ ಸಿನಾ ಅವರಿಗೆ ಫೇರ್ವೆಲ್ ನ ಕೊಡೋದಕ್ಕೋಸ್ಕರ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಗೆ ತನ್ನ ಮಗನ ಜೊತೆ ಬಂದಿದ್ರು ಅಂತಾನೆ ಹೇಳ್ಬಹುದು. ಇದನ್ನ ಅವರೇ ಅಫಿಷಿಯಲ್ ಆಗಿ ಟ್ವೀಟ್ ನು ಕೂಡ ಮಾಡಿ ತಿಳಿಸ್ತಾರೆ. ಬಟ್ ಡಬ್ಲ್ಯೂ ಅವರು ಶೇನ್ ಮಿಕ್ಮೆನ್ ಅವ್ರನ್ನ ಟೆಲಿವಿಷನ್ ಅಲ್ಲಿ ತೋರಿಸಲಿಲ್ಲ, ಯಾಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಶೇನ್ ಮಿಕ್ಮೆನ್ ಅವರು ಕೂಡ ನಿನ್ನೆ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ಪ್ರೆಸೆಂಟ್ ಆಗಿದ್ರು ಜಾನ್ ಸಿನಾ ಅವ್ರನ್ನ ನೋಡೋದಕ್ಕೆ. ಇನ್ನ ಶೇನ್ ಮಿಕ್ಮೆನ್ ಅವರು ಬಂದಿದ್ದಾರೆ ಅಂದ್ರೆ ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೀನ್ ಇವೆಂಟ್ ಅಲ್ಲಿ ಟ್ರಂಪ್ ಅವರು ಬರ್ತಾರೆ. ಅಂಡ್ ಈಗ ಶೇನ್ ಮಿಕ್ಮೆನ್ ಅವರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅಲ್ಲಿಗೂ ಕೂಡ ಬರ್ತಾರೆ. ಅಂಡ್ ಮೋಸ್ಟ್ ಕಾಂಟ್ರವರ್ಸಿಯಲ್ ನೇಮ್ ಆದಂತಹ ವಿನ್ಸ್ ಮಿಕ್ಮೆನ್ ಅವರು ಕೂಡ ಪ್ರೆಸೆಂಟ್ ಆಗಿರಬಹುದು. ಆ ಒಂದು ಮೈನ್ ಇವೆಂಟ್ ನ ನೋಡಬೇಕು ಗೈಸ್, ಯಾವ ರೀತಿ ಇರುತ್ತೆ ಅಂತ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ಬಿಗ್ ನೇಮ್ಸ್ ಗಳು ಕೂಡ ಆ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಅಪಿಯರ್ ಆಗ್ತವೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಚಾಡ್ ಗೇಬಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಚಾಡ್ ಗೇಬಲ್ ಅವರು ಸದ್ಯಕ್ಕೆ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಎಲ್ ಗ್ರಾಂಡೆ ಅಮೆರಿಕಾನೋ ಆಗಿ ಅವರು ಅದ್ಭುತವಾಗಿ ತನ್ನ ಗಿಮಿಕ್ ನ ಪ್ಲೇ ಮಾಡ್ತಾ ಇದ್ರು. ನಿಜವಾಗ್ಲೂ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ನಮಗೆ ಆ ಒಂದು ಗಿಮಿಕ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ಅವರಿಗೆ ಇಂಜುರಿ ಆಗಿದೆ. ಅಂಡ್ ಅದಕ್ಕೋಸ್ಕರ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಇದ್ದಾರೆ. ಅಂಡ್ ಡಬ್ಲ್ಯೂ ಅವರು ಎಲ್ ಗ್ರಾಂಡೆ ಅಮೆರಿಕಾನೋ ಸ್ಟೋರಿನೂ ಕೂಡ ಸ್ವಲ್ಪ ಸ್ಲೋ ಡೌನ್ ಮಾಡಿದೆ ಅಂತಾನೆ ಹೇಳ್ಬಹುದು. ಬಟ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಚಾಡ್ ಗೇಬಲ್ ಅವರು ಮುಂದಿನ ವಾರದಿಂದ ಡಬ್ಲ್ಯೂ ಪರ್ಫಾರ್ಮೆನ್ಸ್ ಸೆಂಟರ್ ನ ಹೋಗಿ ತಲುಪ್ತಾರಂತೆ. ಸೊ ಅವರು ರಿಕವರಿ ಆಗ್ತಾ ಇದ್ದಾರೆ, ಪ್ರಾಬಬ್ಲಿ ಆಗಿದ್ದಾರೆ. ಅಂಡ್ ಈಗಾಗಲೇ ಅವರು ಟ್ರೈನಿಂಗ್ ನು ಕೂಡ ಶುರು ಮಾಡ್ತಾ ಇದ್ದಾರೆ ಮುಂದಿನ ವಾರ. ಸೊ ಅವರು ಯಾವಾಗಲೇ ಡಬ್ಲ್ಯೂ ಗೆ ರಿಟರ್ನ್ ಆದ್ರೂ ಕೂಡ ಈ ಒಂದು ಎಲ್ ಗ್ರಾಂಡೆ ಅಮೆರಿಕಾನೋ ಸ್ಟೋರಿ ಲೈನು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಬಗ್ಗೆ. ನಿನ್ನೆ ಮಂಡ್ಯ ನೈಟ್ ರೋ ಮುಗಿದ ಮೇಲೆ ನಮಗೆ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ನಡುವೆ ಒಂದು ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಫೇಸ್ ಆಫ್ ಅಲ್ಲಿ ಇವರಿಬ್ರು ಏನ್ ಮಾತಾಡ್ಕೊಂಡ್ರು ಅಂತ ಡಬ್ಲ್ಯೂ ಅವರೇ ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ತನ್ನ ಟ್ವಿಟರ್ ಅಲ್ಲಿ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳೋದ್ರ ಮುಖಾಂತರ ಅಲ್ಲಿ ನಮ್ಮ CM ಪಂಕ್ ಅವರು ಹೇಳ್ತಾ ಇರ್ತಾರೆ, ನೀನೇನಾದ್ರೂ ಬಂದು ನಮ್ ಜೊತೆ ನಿಂತ್ಕೊಂಡು ನನ್ನ ಬೆನ್ನಿಂದೆ ಚೂರಿ ಹಾಕೋದಕ್ಕೆ ಏನಾದ್ರೂ ಟ್ರೈ ಮಾಡಿದ್ರೆ ನಿನಗೆ ಇನ್ನ ಒಬ್ಬ ಎನಿಮಿ ಹುಡ್ಕೋತಾನೆ ರೋಮನ್ ರೈನ್ಸ್ ಅಂತ CM ಪಂಕ್ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ನನಗೆ ನಿನ್ನ ಬೆನ್ನಿಂದೆ ಬಂದು ನಿನ್ನ ಬೆನ್ನಿಂದೆ ಚೂರಿ ಹಾಕುವಂತಹ ಅಗತ್ಯಕತೆ ಇಲ್ಲ. ನಾನೇನಾರೋ ಆತರ ಮಾಡಬೇಕು ಅಂತ ಅನ್ಕೊಂಡ್ರೆ ನಿನ್ನ ಕಣ್
ಎದುರುಗಡೆನೆ ಬಂದು ಆ ಒಂದು ಚೂರಿನ ನಿನ್ನ ಎದೆಗೆ ಹಾಕ್ತೀನಿ ಅಂತ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರಿಗೆ ಹೇಳ್ತಾ ಇದ್ದಾರೆ. ಏನೇ ಆಗ್ಲಿ ಗಾಯ್ಸ್, ಇಲ್ಲಿ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅಂದ್ರೆ ವಾರ್ ಗೇಮ್ ಟೀಮ್ ನ ಜಾಯ್ನ್ ಆಗೋದು ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬಹುದು. ಅದಕ್ಕೇನೆ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾ ಇದ್ದಾರೆ, ನನ್ ಜೊತೆ ಬಂದ್ರೆ ನಾನು ಬೆನ್ನಿಂದೆ ಚೂರಿ ಹಾಕೋದಕ್ಕೆ ಹೋಗ್ಬೇಡ ಅಂತ. ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ರೋಮನ್ ರೈನ್ಸ್ ಅವರು, ನಾನು ನಿನ್ನ ಬೆನ್ನಿಂದೆ ಚೂರಿ ಹಾಕೋ ಕೆಲಸನ ಮಾಡೋದಿಲ್ಲ, ಬದಲಿಗೆ ನಿನ್ನ ಎದೆಗೆನೆ ಚೂರಿನ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಹೋಗ್ಬೇಕಾದ್ರೆ ಅವರು ಊಸೋಸ್ ಗಳಿಗೆ ಹೇಳ್ತಾ ಇದ್ದಾರೆ, ಸಿಎಂ ಪಂಕ್ ನ ಯಾವತ್ತೂ ಕೂಡ ನಂಬೋದಕ್ಕೆ ಹೋಗ್ಬೇಡಿ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ. ಮ್ಯಾಚ್ ಕಾರ್ಡ್ ಕೂಡ ಈಗ ಸೆಟ್ ಆಗಿದೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ 4 ಮ್ಯಾಚಸ್ ಗಳನ್ನ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸ್ಟೆಫನಿ ವೆಕರ್ ಹಾಗೆ ನಿಕ್ಕಿ ಬೆಲ್ಲಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಮ್ಯಾಚ್ ಕಾರ್ಡ್ ನ ಗ್ರಾಫಿಕ್ ಕೂಡ ನೀವು ಗಮನಿಸ್ತಾ ಇರಬಹುದು, ಅದ್ಭುತವಾಗಿದೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜಾನ್ ಸಿನಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಜಾನ್ ಸಿನಾ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ಒಳಗಡೆ ಇದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಬಟ್ ಡಬ್ಲ್ಯೂ ಅವರು ಯಾಕೋ ಗೊತ್ತಿಲ್ಲ, ಜಾನ್ ಸಿನಾ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಪರವಾಗಿಲ್ಲ, ಇನ್ನೂ ಕೂಡ ಆ ಒಂದು ಮ್ಯಾಚ್ ಅಲ್ಲಿ ಸ್ಟಾರ್ ಪವರ್ ಏನು ಕಮ್ಮಿ ಆಗಿಲ್ಲ. ಬಟ್ ಜಾನ್ ಸಿನಾ ಅವರು ಏನಾದ್ರೂ ಬಂದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು ಅನ್ನೋದು ನಮ್ಮ ಅಭಿಪ್ರಾಯ. ಅಂಡ್ ಡಬ್ಲ್ಯೂ ಅವರು ಆಗಿಂದನೂ ಕೂಡ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನೇ ಪ್ಲಾನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ನಾನು ಕೂಡ ತಿಳಿಸ್ತಾ ಇರ್ತೀನಿ, ಜಾನ್ ಸಿನಾ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಸರ್ವೈವರ್ ಸೀರೀಸ್ ಅಲ್ಲಿ ಅಂತ. ಬಟ್ ಉಲ್ಟಾ ಆಗಿದೆ ಇಲ್ಲಿ. ಆ ಒಂದು ಮ್ಯಾಚ್ ಅಲ್ಲಿ ಡೊಮಿನಿಕ್ ಮಿಸ್ಟೀರಿಯೋ ಅವರು ಚಾಂಪಿಯನ್ ಆಗಿರ್ತಾ ಇದ್ರು. ಬಟ್ ಈಗ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರೇ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಒಂದ್ ಕಡೆ ಟೀಮ್ ಅಲ್ಲಿ ರಿಯಾ ರಿಪ್ಲಿ, ಯುಎಸ್ ಸ್ಕೈ, ಅಲೆಕ್ಸಾ ಬ್ಲೇಸ್ ಹಾಗೆ ನಮ್ಮ ಶಾರ್ಲೆಟ್ ಫೈರ್ ಅವರು ಇದ್ದಾರೆ. ಆಫ್ ಕೋರ್ಸ್ ನಮ್ಮ ಎಜೆ ಲೀ ಅವರು ಕೂಡ ಆಡ್ ಆಗ್ತಾರೆ. ಇನ್ನೊಂದ್ ಕಡೆ ಟೀಮ್ ಅಲ್ಲಿ ಆಸ್ಕಾ, ಕೈರಿ ಸೇನ್, ನಾಯಾ ಜಾಕ್ಸ್, ಲ್ಯಾಶ್ ಲೆಜೆಂಡ್ ಅವರು ಇದ್ದಾರೆ. ಅಂಡ್ ಸೈಡ್ ಅಲ್ಲಿ ಇನ್ನೊಮ್ಮೆ ಬೆಕ್ಕಿ ಲಿಂಚ್ ಅವ್ರನ್ನ ಡಬ್ಲ್ಯೂ ಅವರು ಆಡ್ ಮಾಡ್ತಾರೆ. ಸೊ ಆ ಕಡೆ ಬೆಕ್ಕಿ ಲಿಂಚ್ ಅವರು ಆಡ್ ಆಗ್ತಾರೆ, ಈ ಕಡೆ ನಮ್ಮ ಎಜೆ ಲೀ ಅವರು ಆಡ್ ಆಗ್ತಾರೆ. ಅದು ಕೂಡ 99% ಕನ್ಫರ್ಮ್ ಆಗಿದೆ. ಮುಂದಿನ ಮಂಡೇ ನೈಟ್ ರಲ್ಲಿ 100% ಕನ್ಫರ್ಮ್ ಕೂಡ ಆಗುತ್ತೆ. ಇದಾದ್ಮೇಲೆ ನಮಗೆ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲೂ ಕೂಡ ಟೀಮು ಅಫಿಷಿಯಲ್ ಆಗಿ ಸೆಟ್ ಆಗಿದೆ, ಕನ್ಫರ್ಮೇಶನ್ ಮಾತ್ರ ಬಾಕಿ ಇದೆ. ಒಂದ್ ಕಡೆ ಟೀಮ್ ಅಲ್ಲಿ ರೋಮನ್ ರೈನ್ಸ್, ಕೋಡಿ ರೋಡ್ಸ್, ಸಿಎಂ ಪಂಕ್, ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಅವರು ನೋಡೋದಕ್ಕೆ ಸಿಕ್ಕರೆ, ಇನ್ನೊಂದ್ ಕಡೆ ಟೀಮ್ ಅಲ್ಲಿ ಬ್ರಾಕ್ ಲೆಸ್ನರ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪಾಲ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ವಾರ್ ಗೇಮ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಬಿಗ್ಗೆಸ್ಟ್ ಸ್ಟಾರ್ ಪವರ್ ಇರ್ತಕ್ಕಂತಹ ಮ್ಯಾಚ್ ಈ ಸೆಂಚುರಿಯಲ್ಲಿ ಇದೆ ಅಂತಾನೆ ಹೇಳ್ಬಹುದು. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ವಾರ್ ಗೇಮ್ ಮ್ಯಾಚ್ ಗಳು ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.